ಚೀನಾದಲ್ಲಿ ಶಿ ಜಿನ್ಪಿಂಗ್ ಆಡಳಿತ ಅಂತ್ಯ ಆಗ್ತಾ ಇದೆಯಾ? ನಿರಂತರ 13 ವರ್ಷಗಳಿಂದ ಚೀನಾವನ್ನ ಆಳ್ತಿರೋ ಶಿ ಜಿನ್ಪಿಂಗ್ರ ವಿರುದ್ಧ ದಂಗೆ ಏಳ್ತಾ ಇದೆಯಾ? ಇಂಥ ಅನುಮಾನ ಮೂಡೋ ತರ ಚೀನಾದಿಂದ ಸಾಕಷ್ಟು ಸುದ್ದಿ ಬರ್ತಾ ಇದೆ. ಈಗ ಆಲ್ರೆಡಿ ಜಿನ್ಪಿಂಗ್ರ ಪರ್ಸನಲ್ ಸೆಕ್ಯೂರಿಟಿ ಸಂಖ್ಯೆಯನ್ನ ಕೂಡ ಅರ್ಧಕ್ಕರ್ಧ ಡೌನ್ ಮಾಡಲಾಗಿದೆ ಅನ್ನೋ ಸುದ್ದಿ ಇದೆ. ಚೀನಿ ಮಾಧ್ಯಮಗಳು ಕೂಡ ಜಿನ್ಪಿಂಗ್ ಬಗ್ಗೆ ವರದಿ ಪ್ರಸಾರ ಮಾಡುವಾಗ ಅವರಿಗೆ ಅಧ್ಯಕ್ಷ ಜಿನ್ಪಿಂಗ್ ಅಂತ ಗೌರವ ಕೊಡದೆ ಅಪಮಾನ ಮಾಡಿದ್ರು. ಅದು ಸಿಕ್ಕಾಪಟ್ಟೆ ಇಶ್ಯೂ ಆದ್ಮೇಲೆ ಆಮೇಲೆ ಹಲವು ಗಂಟೆಗಳ ಬಳಿಕ ಮತ್ತೆ ಅಧ್ಯಕ್ಷ ಅಂತ ಸೇರಿಸಿದ್ರು. ಜಿನ್ಪಿಂಗ್ ಸ್ಥಾನಕ್ಕೆ ವೈಸ್ ಪ್ರೀಮಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ವಾಂಗ್ ಯಾಂಗ್ ರನ್ನ ಆಯ್ಕೆ ಮಾಡಬಹುದು ಈಗ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಚೀನಾ ಅಧ್ಯಕ್ಷ ಹೆಚ್ಚು ಕಾಣಿಸ್ಕೊಳ್ತಿಲ್ಲ ಅನ್ನೋ ಊಹಾಪೋಹ ಇದೆ. ಇದಕ್ಕೆ ಪುಷ್ಟಿ ಕೊಡುವಂತೆ ಫಸ್ಟ್ ಟೈಮ್ ಬ್ರಿಕ್ಸ್ ಸಮಿಟ್ಗೂ ಕೂಡ ಜಿನ್ಪಿಂಗ್ ಗೈರು ಹಾಜರಾಗಿದ್ದಾರೆ. ಮಧ್ಯೆ 15 ದಿನ 1 ತಿಂಗಳು ನಾಪತ್ತೆ ಆಗ್ತಾ ಇದ್ದಾರೆ. ಸ್ವಲ್ಪ ಕಾಣಿಸ್ಕೊಳ್ತಿದ್ದಾರೆ ಅಷ್ಟೇ. ಈ ಹಿಂದೆ ಬೆಲಾರೂಸ್ ಅಧ್ಯಕ್ಷರೊಂದಿಗೆ ಕಾಣಿಸ್ಕೊಂಡಾಗ ಜಿನ್ಪಿಂಗ್ ವಿಚಲಿತರಾಗಿ ತುಂಬಾ ಸುಸ್ತಾಗಿರೋ ತರ ಕಾಣಿಸ್ತಾ ಇದ್ರು ಅಂತ ಬೆಲಾರೂಸ್ ಅಧ್ಯಕ್ಷರ ಕಚೇರಿನೇ ಹೇಳ್ಕೊಂಡಿತ್ತು. ಇತ್ತೀಚೆಗೆ ಚೀನಾದ ಸೇನೆಯಲ್ಲಿ ಹಲವು ಹಿರಿಯ ಅಧಿಕಾರಿಗಳನ್ನ ಪ್ರಮುಖ ಹುದ್ದೆಯಿಂದ ತೆಗೆದು ಹಾಕಿದ್ದು ಹಲವು ಅನುಮಾನಗಳನ್ನ ಕೂಡ ಹುಟ್ಟುಹಾಕಿದೆ. ಹಾಗಿದ್ರೆ ಚೀನಾದಲ್ಲಿ ನಿಜಕ್ಕೂ ಏನ್ ನಡೀತಾ ಇದೆ? ಜಿನ್ಪಿಂಗ್ ಯುಗಾಂತ್ಯ ಆಗ್ತಾ ಇದೆಯಾ? ಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ ನೋಡೋಕೆ ಈ ರಿಲೇಟೆಡ್ ವಿಡಿಯೋ ಲಿಂಕ್ ಅನ್ನ ಮಿಸ್ ಮಾಡದೆ ಚೆಕ್ ಮಾಡಿ.